ನೀವು ನೋಡ್ಬೋದು. ವಾವ್, ಕಾಂಕ್ರೀಟ್ ಆಗ್ತಾಯಿದ್ದಾರೆ ನೋಡಿ. ನೋಡಿ ಇದು ಒಂದು ಸುಮಾರು ಒಂದು 300 ಮೀಟ್ರು ದೂರ ಈ ಒಂದು ಟ್ರ್ಯಾಕ್ ಆಗಿದೆ ಅಲ್ಲಿ ಗಂಟ. ನೋಡಿ ಹೆಬ್ಬಾಳ್ ಸ್ಟೇಷನ್ ಇದು. ನೋಡಿ ಪೇಂಟ್ ಆಗಿಬಿಟ್ಟಿದೆ ಆಲ್ರೆಡಿ. ನೋಡಿ ಈ ಒಂದು ರೂಟಿಂದ ಇಲ್ಲಿ ಒಂದು ಬ್ರಿಡ್ಜ್ ಮಾಡಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಈ ಒಂದು ಬ್ರಿಡ್ಜು ನ್ಯಾಷನಲ್ ಹೈವೇ 48 ರಾಷ್ಟ್ರೀಯ ಹೆದ್ದಾರಿ 48ಕ್ಕೆ ಕನೆಕ್ಟ್ ಆಗುತ್ತೆ ನೋಡಿ. ಅಲ್ಲಿ ನೋಡ್ತಾ ಇರ್ಬೋದು, ಅದೇ ನ್ಯಾಷನಲ್ ಹೈವೇ 48 ಅದು. ಅಲ್ಲಿ ಒಂದು ಊರು ಬರುತ್ತೆ ಹಾಲ್ವರ್ತಿ ಅಂತ, ಹಾಲ್ವರ್ತಿ ಕ್ಯಾಂಪ್ ಅಂತ ಬರುತ್ತೆ ಅಲ್ಲಿ ಊರು. ನೋಡಿ ಈ ಒಂದು ಬ್ರಿಡ್ಜ್ ಮಾಡಿದ್ದಾರೆ ಅಲ್ಲಿಗೆ. ಹಾಗೆ ಈ ಒಂದು ರೂಟು ಈ ಕಡೆ ಹೋಗುತ್ತೆ. ಇದು ಯಾವ ಊರಿಗೆ ಹೋಗುತ್ತೆ ಅಂತ ನನಗೆ ಗೊತ್ತಿಲ್ಲ ಗುರು, ಕನ್ಫ್ಯೂಸ್ ಆಗ್ತದೆ. ಈ ರೂಟಲ್ಲಿ ನಾನು ಯಾವತ್ತೂ ಹೋಗಿಲ್ಲ. ದಯವಿಟ್ಟು ಯಾರಿಗಾರ ಗೊತ್ತಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ. ನಾನು ಎಲ್ಲಿದ್ದೀನಿ ಅಂತಂದರೆ ಆನಗೋಡು ಪಾರ್ಕ್ ಇದೆಯಲ್ಲ, ಹುಣಸೆಕಟ್ಟೆ ಪಾರ್ಕ್ ಅಂದರೆ ಉಳುಪಿನಕಟ್ಟೆ ಪಾರ್ಕ್ ಅಂತಾರೆ ಅದಕ್ಕೆ, ಆ ಒಂದು ಸ್ಥಳದಲ್ಲಿದ್ದೀನಿ. ಇಲ್ಲೇ ಹಿಂದ್ಗಡೆಗೆ ಇಲ್ಲಿ ಒಂದು ರೂಟ್ ಹೋಗಿದೆ ನೋಡಿ, ಇದು ನ್ಯಾಷನಲ್ ಹೈವೇಗೆ ಮತ್ತು ಹಾಗೆ ಹಾಲ್ವರ್ತಿ ಕ್ಯಾಂಪಿಗೆ ಹೋಗ್ತದಲ್ಲ ಆ ರೂಟಲ್ಲಿದ್ದೀನಿ. ಮತ್ತು ಈ ಕಡೆ ಯಾವ ಊರಿಗೆ ಹೋಗುತ್ತೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ನೋಡಿ ಇದೇ ಆ ಬ್ರಿಡ್ಜು. ಇಲ್ಲಿಂದ ನಾನು ಆ ಕಡೆ ಹೋಗ್ತಾ ಇದ್ದೀನಿ, ಯಾಕಂದರೆ ಈ ಕಡೆ ದಾರಿ ಇಲ್ಲ ಆ ಕಡೆ ಹೋಗಲಿಕ್ಕೆ. ಅದಕ್ಕೋಸ್ಕರ ಇಲ್ಲಿಂದ ನಾನು ಆ ಕಡೆ ಏನಿದೆ ಹೆಬ್ಬಾಳು ನೀರ್ತಡಿ ಆ ಕಡೆ ಕಾಮಗಾರಿ ನಡೀತಾ ಇದೆ, ಏನಾಗಿದೆ ಅಂತ ನೋಡ್ಲಿಕ್ಕೆ ಈ ಕಡೆ ಹೋಗ್ತಾಯಿದ್ದೀನಿ. ಇದು ನ್ಯಾಷನಲ್ ಹೈವೇ 48ಗೆ ಹೋಗುತ್ತೆ ಈ ಒಂದು ರೂಟು. ಆಲ್ರೆಡಿ ಎಲ್ಲ ಬ್ಯಾಕ್ ಫಿಲ್ಲಿಂಗ್ ಮಾಡಿ ಎಲ್ಲದು ಕಂಪ್ಲೀಟ್ ಮಾಡಿಬಿಟ್ಟಿದ್ದಾರೆ, ಮೇಲೆಲ್ಲ ಹಾಕಿ. ನೋಡಿ ಸರ್ಫೇಸ್ ಎಲ್ಲ ಕಾಣ್ತಾ ಇರ್ಬೋದು, ನಾನು ಅಲ್ಲಿಂದನೇ ಬಂದೆ. ನೋಡಿ ಈ ದಾರಿ ಯಾವ ಊರಿಗೆ ಹೋಗುತ್ತೆ ಅಂತ ನನಗೆ ಗೊತ್ತಿಲ್ಲ, ದಯವಿಟ್ಟು ಯಾರಿಗಾರು ಗೊತ್ತಿದ್ದರೆ ಕಾಮೆಂಟ್ ಮಾಡಿ. ಬನ್ನಿ ಇವಾಗ ಹೋಗೋಣ ಈ ಕಡೆಯಿಂದ. ನೋಡಿ ಇವಾಗ ನೀವು ನೋಡ್ತಿರ್ಬೋದು, ನಾನು ಹೆಬ್ಬಾಳ ಹತ್ರ ಇರುವಂತಹ ಒಂದು ರೈಲ್ವೆ ಕಾಮಗಾರಿ ನಡೆಯತಕ್ಕಂಥ ಸ್ಥಳಕ್ಕೆ ಹೋಗ್ತಾ ಇದ್ದೀನಿ. ನೋಡ್ಬೋದು ರೋಡಂತೂ ಸಿಕ್ಕಾಬಟ್ಟೆ ಹೆವಿ ಡ್ಯಾಮೇಜ್ ಆಗಿದೆ. ಯಾಕಂದರೆ ಇಲ್ಲಿ ಒಂದು ಕ್ರಷರ್ ಇದೆ, ಅದಕ್ಕೋಸ್ಕರ ಇಲ್ಲಿ ಜಲ್ಲೆ ಕಲ್ಲು ಎಲ್ಲದು ಕೂಡ ಎಮ್ಸಂಡ್ ಎಲ್ಲ ಹೇಳ್ತಾರೆ. ಅದಕ್ಕೆ ಈ ಒಂದು ರೋಡು ಈ ಥರ ಡ್ಯಾಮೇಜ್ ಆಗಿದೆ. ಮತ್ತು ಲಾರಿಗಳದೆಲ್ಲ ಹೆವಿಯಾಗಿ ಓಡಾಡ್ತಿದ್ರೆ ಹಿಂಗೆ ಆಗೋದು. ನೋಡಿ ಇಲ್ಲಿ ರೈಲ್ವೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಗುರು, ನೀವು ನೋಡ್ಬೋದು. ವಾವ್, ಕಾಂಕ್ರೀಟ್ ಆಗ್ತಾವ್ರು ನೋಡಿ, ಬ್ರಿಡ್ಜಿಗೆ ಕಾಂಕ್ರೀಟ್ ಆಗ್ತಾವ್ರು ನೋಡಿ. ಎಷ್ಟೊಂದು ದೊಡ್ಡದಾಗಿದೆ, ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ವಾವ್, ನೋಡಿ ಅದು ಕಾಂಕ್ರೀಟ್ ಮಿಷಿನ್ನು ಮಿಕ್ಸ್ ಹಾಕ್ಬಿಟ್ಟು ನೋಡಿ ಎಷ್ಟೊಂದು ದೊಡ್ಡದಾಗಿ ಎತ್ಬಿಟ್ಟು ಇಲ್ಲಿ ಹಾಕ್ತಾವ್ರೆ ನೋಡಿ ಕಾಂಕ್ರೀಟ್ನ. ಹೌದು, ಎಷ್ಟೊಂದು ಸೂಪರಾಗಿ ಕಾಣಿಸ್ತಿದೆ ಈ ಒಂದು ಸೀನು ನೋಡಲಿಕ್ಕೆ. ನೋಡಿ ಅಲ್ಲೆಲ್ಲ ಕಬ್ಬಣ ಕಟ್ಟಿದ್ದಾರೆ, ಆ ಕಬ್ಬಣ ಕಟ್ಟಿರ್ತಕ್ಕಂಥ ಸ್ಥಳಕ್ಕೆ ಈ ಒಂದು ಕಾಂಕ್ರೀಟ್ ಹಾಕ್ತಾವ್ರೆ. ಎಲ್ಲ ಮಷಿನರೀಸ್ನ ಯೂಸ್ ಮಾಡಲೇಬೇಕಾಗುತ್ತೆ ಈ ಒಂದು ಕನ್ಸ್ಟ್ರಕ್ಷನ್ಗೆ. ನೋಡಿ ಇದು ಬ್ರಿಡ್ಜು ಕನ್ಸ್ಟ್ರಕ್ಷನ್ ಆಗ್ತಿದೆ ನೋಡಿ. ಇದು ಏನಕ್ಕಪ್ಪ ಅಂತಂದರೆ ಅದು ಓಡಾಡಲಿಕ್ಕೆ ಅಥವಾ ಇಲ್ಲೇನಾದರೂ ಹಳ್ಳ ಹೋಗ್ಲಿಕ್ಕೆ ಅದೇ ಅಥವಾ ಗೊತ್ತಿಲ್ಲ. ಇದು ನೋಡಿದ್ರೆ ಓಡಾಡಲಿಕ್ಕೆ ಅನಿಸುತ್ತೆ ಇದು, ಈ ಬ್ರಿಡ್ಜ್ ಮಾಡ್ತಿರೋದು. ನೋಡಿ ಎಷ್ಟೊಂದು ಎತ್ತರವಾಗಿದೆ. ಈ ಒಂದು ಸೀನ್ ನೋಡ್ತಿದ್ರೆ ಸಖತ್ತಾಗಿ ಕಾಣುತ್ತೆ. ಆ ಕಡೆಯಿಂದ ನಿಮಗೆ ತೋರಿಸಿದ್ದೆ, ಅದು ಅಲ್ಲಿಂದ ಒಂದು ನಾನು 5 ಕಿಲೋಮೀಟ್ರ್ ರೋಡಲ್ಲಿ ಬಂದಿದ್ದೀನಿ. ಯಾಕಂದರೆ ರೋಡ್ ಇಲ್ಲ ಆ ಕಡೆಯಿಂದ ಬರಲಿಕ್ಕೆ. ಅಲ್ಲಿ ಕೂಡ ಕೆಲಸ ನಡೀತಾ ಇದೆ, ನೀವು ನೋಡ್ಬೋದು. ನೋಡಿ ಅಲ್ಲಿ ನಡೀತಾ ಇದೆ ನೋಡಿ ಕನ್ಸ್ಟ್ರಕ್ಷನ್ ಎಲ್ಲ, JCB ಎಲ್ಲ ತೆಗಿತಿದೆ. ಮತ್ತು ಇದು ಕಾಂಕ್ರೀಟ್ ಹಾಕ್ತಿದೆ ಬ್ರಿಡ್ಜಿಗೆ. ನಾವು ಇವಾಗ ಈ ಕಡೆ ರೂಟಲ್ಲಿ ಹೋಗೋಣ. ನಾನು ಇವಾಗ ಹೆಬ್ಬಾಳ ಹತ್ರ ಇದ್ದೀನಿ, ಹೀಗೆ ಹೋಗೋಣ, ನೋಡೋಣ ಎಷ್ಟು ಕಾಮಗಾರಿ ನಡೀತಿದೆ ಅಂತ ನೋಡೋಣ. ನೋಡಿ ಇದೆಲ್ಲ ಸೈಡ್ ವಿಂಗ್, ಇದು ರೈಲ್ವೆ ಟ್ರ್ಯಾಕಿಗೆ ಇಷ್ಟು ಜಾಗ ಬೇಕಾಗುತ್ತೆ ಎಕ್ಸ್ಟ್ರಾ. ನೆಕ್ಸ್ಟ್ ಇನ್ನೊಂದು ಟ್ರ್ಯಾಕ್ ಮಾಡಬೇಕಲ್ವ, ಅದಕ್ಕೆ ಎಕ್ಸ್ಟ್ರಾ ಜಾಗ ಬೇಕಾಗುತ್ತೆ. ನೀರಿನ ಟ್ಯಾಂಕ್ ಎಲ್ಲ ತಗೊಂಡು ಹೋಗ್ತಿದ್ದಾರೆ ನೋಡಿ ಟ್ರ್ಯಾಕ್ಟ್ರಲ್ಲಿ. ನೋಡಿ ಇದೆ ಆ ಒಂದು ಲೈನು. ಆಲ್ರೆಡಿ ಎಲ್ಲ ಹಾಕ್ಬಿಟ್ಟು ಎಲ್ಲ ಇಲ್ಲಿ ಮಾಡಿದ್ದಾರೆ. ಅದೊಂದು ಬ್ರಿಡ್ಜ್ ಇದೆಯಲ್ಲ, ಆ ಬ್ಯಾಕ್ ಫಿಲ್ಲಿಂಗ್ ಮಾಡಿ ಅದು ಮಾಡಬೇಕು, ಇನ್ನೂ ಟೈಮ್ ಆಗುತ್ತೆ ಅದೆಲ್ಲ. ಇಲ್ಲಿ ನೋಡಿ ಇಲ್ಲಿ ಜಲ್ಲೆ ಹಾಕಿದ್ದಾರೆ ಇಲ್ಲಿ ತಂದು. ಇದು ಹೆಬ್ಬಾಳ ಹತ್ರ ಇರುವಂಥ ಒಂದು ಸ್ಥಳ ನಾನು ಹೋಗ್ತಕ್ಕಂಥದ್ದು. ನೋಡಿ ಟ್ರ್ಯಾಕು ಈ ಥರ ಆಗಿದೆ ನೋಡಿ. ಇಲ್ಲಿ
ಎರಡು ಕಡೆ ಟ್ರ್ಯಾಕ್ ಮಾಡಿದ್ದಾರೆ. ಅಂದರೆ ಅಲ್ಲಿ ಹೆಬ್ಬಾಳು ಸ್ಟೇಷನ್ ಇದೆಯಲ್ಲ, ಅಲ್ಲಿ ಸ್ಟೇಷನ್ ಕಾಣ್ತಿದೆ ನೋಡಿ ನಿಮ್ಗೆ. ನೋಡಿ ನಾವು ಹೆಬ್ಬಾಳು ರೈಲ್ವೆ ಸ್ಟೇಷನ್ನಲ್ಲಿದ್ದೀವಿ ಇವಾಗ. ಇದೇ ಹೆಬ್ಬಾಳು ರೈಲ್ವೆ ಸ್ಟೇಷನ್ನು. ಇಲ್ಲಿ ಆಗ್ತಿದೆ ನೋಡಿ, ಆ ಕಡೆ ಈ ಕಡೆ ಮೇ ಬಿ ಎರಡು ಟ್ರ್ಯಾಕೆ ಆಗೋದು, 2 ಅಥವಾ 3 ಟ್ರ್ಯಾಕ್ ಆಗಬಹುದು ಇಲ್ಲಿ ಸ್ಟೇಷನ್ನಲ್ಲಿ ಟ್ರೈನ್ ನಿಲ್ಲಕ್ಕೆ. ಆ ಕಡೆ ಒಂದು ಈ ಕಡೆ ಒಂದು 2 ಟ್ರ್ಯಾಕ್, ಮಾಮೂಲಿಯಾಗಿ 2 ಟ್ರ್ಯಾಕ್ ಇದ್ದೇ ಇರುತ್ತೆ ಪ್ರತಿಯೊಂದು ರೈಲ್ವೆ ಸ್ಟೇಷನಲ್ಲಿ. ಇಲ್ಲಿ ಜಾಸ್ತಿ ಮಾಡ್ತಾರೆ ಇಲ್ವೋ ಗೊತ್ತಿಲ್ಲ ಈ ರೂಟಲ್ಲಿ, ಯಾಕಂದರೆ ಸಿಂಗಲ್ ಟ್ರ್ಯಾಕ್ ಇವಾಗ ಕನ್ಸ್ಟ್ರಕ್ಷನ್ ಮಾಡ್ತಿರೋದು ಉದ್ದಕ್ಕೂ ಕೂಡ, ತುಮಕೂರಿಂದ ದಾವಣಗೆರೆವರೆಗೂ. ಇದೊಂದು ಸ್ಟೇಷನ್ ಆಗಲೇ ಕಲರೆಲ್ಲ ಪೇಂಟ್ ಎಲ್ಲ ಹೊಡೆದ್ಬಿಟ್ಟಿದ್ದಾರೆ. ನಾವು ಒಂದು ವಿಡಿಯೋದಲ್ಲಿ ನೋಡಿದ್ವಿ, ಅಷ್ಟೇ ಪೇಂಟ್ ಮಾಡ್ತಾಯಿದ್ರು, ಯಾವುದಾದ್ರು ವೈಟ್ ಪ್ರೇಮರ್ ಹೊಡಿತಾಯಿದ್ರು. ಇವಾಗೆಲ್ಲದು ಕೂಡ ಆಗಿಬಿಟ್ಟಿದೆ ನೋಡಿ. ಇದು ಹೆಬ್ಬಾಳು ಸ್ಟೇಷನ್. ಇದೇ ನೋಡಿ ಹೆಬ್ಬಾಳು ಸ್ಟೇಷನ್. ನೋಡಿ ಹೆಬ್ಬಾಳು ಸ್ಟೇಷನ್ ಇದು ನೋಡಿ, ಪೇಂಟ್ ಆಗಿಬಿಟ್ಟಿದೆ ಆಲ್ರೆಡಿ. ಇದು ರೆಡಿ ಆಗಿಬಿಟ್ಟಿದೆ ಗುರು ಆಲ್ರೆಡಿ ಸ್ಟೇಷನ್ದು. ಇದು ನೋಡಿ, ಇಲ್ಲಿ ಸ್ಟೇಷನ್ಗೆ ಟ್ರ್ಯಾಕ್ ಹಾಕ್ಬಿಟ್ಟು ಎಲೆಕ್ಟ್ರಿಫಿಕೇಷನ್ನು, ಅದೇ ಕರೆಂಟ್ ಹಾಕಿ ಮಾಡಿಬಿಟ್ರೆ ಮುಗೀತಿಲ್ಲಿ. ಇದೆಲ್ಲ ರೆಡಿ ಆದಂಗೆ. ಟ್ರ್ಯಾಕ್ ಹಾಕಿದ್ರ ಮೇಲೆ ಹಳಿ ಹಾಕಿ, ರೈಲ್ಸ್ ಅಂತಿರಲ್ಲ, ರೈಲ್ಸ್ ಎಲ್ಲ ಹಾಕಿ ಮಾಡಿದ್ರೆ ಮುಗೀತು. ಇದು ಹೆಬ್ಬಾಳು ರೈಲ್ವೆ ಸ್ಟೇಷನ್ ನೋಡಿ. ಎಲ್ಲ ಇದೇ ಮಾದಿರಲ್ಲೇ ಆಗ್ತಿದೆ ರೈಲ್ವೆ ಸ್ಟೇಷನ್ಸು. ಮುಂದೆ ಹೋಗೋಣ, ಅಲ್ಲಿ ಏನು ನಡೆದೈತೆ ಅಂತ ನೋಡೋಣ. ಅಲ್ಲಿ ದಾರಿ ಇದೆಯೋ ಇಲ್ಲ ನನಗೆ ಗೊತ್ತಿಲ್ಲ, ಹೋಗೋಣ ಅಲ್ಲಿಗೆ ಅಲ್ಲಿ ಗಂಟ. ಈಗ ನೋಡಿ, ಇದು ಬ್ರಿಡ್ಜಿಗೆ ಮಾಡಿದ್ದಾರೆ ನೋಡಿ, ಸ್ಟೀಲ್ ಬ್ರಿಡ್ಜು. ಆ ಕಡೆಯಿಂದ ಈ ಕಡೆ ಬರಲಿಕ್ಕೆ, ಈ ಕಡೆಯಿಂದ ಆ ಕಡೆ ಹೋಗಲಿಕ್ಕೆ, ಅದು ಬ್ರಿಡ್ಜಿಗೋಸ್ಕರ ಮಾಡಿರ್ತಕ್ಕಂಥ ಒಂದು ಸ್ಟೀಲ್ ಬ್ರಿಡ್ಜ್ ಅದು. ಹಾಗೆ ಇದು ಒಂದು ಪ್ಲ್ಯಾಟ್ಫಾರ್ಮ್. ಇದು 2 ಪ್ಲ್ಯಾಟ್ಫಾರ್ಮ್ ಇರ್ತವೆ ಅಷ್ಟೇ. ಸೆಕೆಂಡು ಆ್ಯಸ್ ಯೂಸ್ವಲಿ ಇದೊಂದು ಪ್ಲ್ಯಾಟ್ಫಾರ್ಮು, ಮತ್ತು ಅದೇ ರೈಲ್ವೆ ಸ್ಟೇಷನ್ ಹತ್ರ ಅಲ್ಲಿರ್ತಕ್ಕಂಥ ಅದೊಂದು ಪ್ಲ್ಯಾಟ್ಫಾರ್ಮ್. ಟೋಟಲ್ 2 ಟ್ರ್ಯಾಕ್ ಆಗುತ್ತೆ ಅನಿಸುತ್ತೆ. 2 ಟ್ರ್ಯಾಕಲ್ಲಿ 2 ಪ್ಲ್ಯಾಟ್ಫಾರ್ಮ್ ಇದ್ದೇ ಇರ್ತವೆ. ಮುಂದೆ ಹೋಗೋಣ. ಇದು ನೀವು ನೋಡ್ಬೋದು, ಇದು ಹೆಬ್ಬಾಳ ಹತ್ರ ಇರುವಂತಹ ಒಂದು ಸ್ಥಳ. ಇಲ್ಲಿ ಕೂಡ ಒಂದು ಭೂಮಿನ ಕೊರೆದುಬಿಟ್ಟು ಮಾಡಿರ್ತಕ್ಕಂಥ ಒಂದು ಇದು ಏನೋ ಒಂದು ರೈಲ್ವೆ ಟ್ರ್ಯಾಕು ನೋಡಿ. ಇವಾಗ ನಾನು ಹೆಬ್ಬಾಳ ಹತ್ರ ಇದ್ದೀನಿ. ಹೆಬ್ಬಾಳಿಂದ ಒಂದು ರೈಲ್ವೆ ಸ್ಟೇಷನ್ನಿಂದ 1 ಕಿಲೋಮೀಟ್ರ್ ದೂರ ಬಂದಿದ್ದೀನಿ. ಈ ಕಡೆ ಹೋದರೆ ನಿಮಗೆ ನೀರ್ತಡಿ ಸಿಗುತ್ತೆ. ಒಂದು 2 ಕಿಲೋಮೀಟ್ರ್ ಮುಂದೆ ಬಂದಿದ್ದೀನಿ. ಈ ಕಡೆ ನೋಡ್ಬೋದು ನೀವು, ಅಲ್ಲಿ ನೋಡಿ ರೈಲ್ವೆ ಟ್ರ್ಯಾಕ್ ಹಾಕಿದ್ದಾರೆ ಗುರು. ಬನ್ನಿ ಅಲ್ಲಿಗೆ ಹೋಗೋಣ, ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ ರೈಲ್ವೆ ಟ್ರ್ಯಾಕ್ ಹಾಕ್ಬಿಟ್ಟಿದ್ದಾರೆ ನೋಡಿ ಇಲ್ಲೆಲ್ಲ ಆಗಲೇ. ಇಲ್ಲಿ ನೋಡಿ, ಇಲ್ಲಿ ರೈಲ್ವೆ ಟ್ರ್ಯಾಕ್ ಹಾಕಿದ್ರು. ನೀರಿದೆ ಇಲ್ಲೆಲ್ಲ, ಅಷ್ಟೇ ಅಲ್ಲಿ ತೋರಿಸ್ತಿದ್ದು ಬನ್ನಿ ನಿಮಗೆ. ನೋಡಿ, ನೀವು ನೋಡ್ತಿರ್ಬೋದು, ಆ ಕಡೆ ಹೋದರೆ ನಿಮಗೆ ನೀರ್ತಡಿ ರೋಡ್ ಅದು. ಇಲ್ಲಿ ನೋಡ್ಬೋದು ನೀರ್ತಡಿ. ಹಾಗೆ ಹೆಬ್ಬಾಳಿನ ನಡುವೆ ಈ ಒಂದು ರೈಲ್ಸ್ ಹಾಕ್ಬಿಟ್ಟಿದ್ದಾರೆ ಆಲ್ರೆಡಿ. ಟ್ರ್ಯಾಕ್ನ ಆಲ್ರೆಡಿ ಕುಂದಿಸ್ಬಿಟ್ಟಿದ್ದಾರೆ ನೋಡಿ. ಇಲ್ಲಿ ಜಲ್ಲೆ ಎಲ್ಲ ಹಾಕ್ಬಿಟ್ಟು ನೋಡಿ, ಅಲ್ಲಲ್ಲಿ ಆಗಲಿ ಎಲ್ಲದೂ ಕೂಡ ಈ ಥರ ಹಾಕ್ಕೊಂಡು ಬರ್ತಾ ಇದ್ದಾರೆ. ಕಂಪ್ಲೀಟ್ ಆಗಿಬಿಟ್ಟಿದೆ. ಮತ್ತು ನಾವು ಅನಗೋಡು ಹತ್ರ ಒಂದು ಹಿಂದ್ಗಡೆ ತೋರಿಸಿದ್ದೆ, ಅಲ್ಲಿ ಕೂಡ ಟ್ರ್ಯಾಕ್ ಹಾಕಿದರೆ. ಇಲ್ಲೂ ಕೂಡ ನೋಡಿ ಈ ಥರ ಎಲ್ಲ ಕಂಪ್ಲೀಟ್ ಆಗಿದೆಯಲ್ಲ, ಎಲ್ಲದೂ ಕೂಡ ಆಲ್ರೆಡಿ ರೈಲ್ಸ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಟ್ರ್ಯಾಕೆಲ್ಲ ಈ ಥರ ಕುಂದಿಸಿದ್ದಾರೆ. ಇನ್ನೂ ಕಂಪ್ಲೀಟ್ ಆಗಿಲ್ಲ, ಹಾಕಿದರೆ ಇನ್ನೂ ಫಿಟ್ಟಿಂಗ್ ಭಾಳ ಇದೆ, ಇನ್ನೂ ತುಂಬಾ ಕೆಲಸ ಇದೆ ಇದ್ರದ್ದು. ನೀವು ಅಲ್ಲಿಗೆ ಹೋದ್ರೆ ನೋಡಿ, ಅದಿದೆಯಲ್ಲ, ಅದು ನೀರ್ತಡಿ ರೋಡು, ಲಕ್ಮುತ್ತೇನಹಳ್ಳಿ ಮತ್ತು ನೀರ್ತಡಿ ರೋಡ್ ಅದು ನೀವು ನೋಡ್ತಾ ಇರೋದು. ಈಗ ಅಲ್ಲಿಗೆ ಹೋಗೋಣ ಬನ್ನಿ. ನೋಡಿ ಇಲ್ಲೆಲ್ಲ ಟಿಪ್ಪರ್ ಲಾರಿಗಳೆಲ್ಲ ಹೋಗ್ತಾ ಇದೆ ನೋಡಿ. ಅಲ್ಲಿಗೆಲ್ಲ ಏನೇನೋ ಸರಬರಾಜು ಮಾಡಬೇಕಲ್ಲ, ಅದಕ್ಕೋಸ್ಕರ ನಾವು ಅಲ್ಲಿಂದ ಹತ್ಬಿಟ್ಟು ಇವಾಗ ಹೋಗೋಣ. ನೋಡಿ, ಇದು ಒಂದು ಸುಮಾರು ಒಂದು 300 ಮೀಟ್ರು ದೂರ ಈ ಒಂದು ಟ್ರ್ಯಾಕ್ ಆಗಿದೆ ಅಲ್ಲಿ ಗಂಟ. ಆ ಕಡೆ ಹೋಗೋಣ ಇವಾಗ. ನೋಡಿ, ಇಲ್ಲಿ ಟೆಂಪ್ರವರಿ ರೋಡ್ ಮಾಡಿದ್ದಾರೆ. ಇಲ್ಲಿ ಟೆಂಪ್ರವರಿನ ಅಥವಾ ಪರ್ಮನೆಂಟಾಗಿ ಗೊತ್ತಿಲ್ಲ. ಆ್ಯಕ್ಚುಲಿ ಇಲ್ಲಿ ಬ್ರಿಡ್ಜ್ ಇದೆ, ಇಲ್ಲಿ ನೋಡ್ತಿರ್ಬೋದು. ರೈಲ್ವೇದು ಆಲ್ರೆಡಿ ಹಳಿ ಹಾಕ್ಬಿಟ್ಟಿದ್ದಾರೆ ಅದರ ಮೇಲೆ ನೋಡಿ. ಅಲ್ಲಿ ನಾನು ಆ ಕಡೆಯಿಂದ ವಿಡಿಯೋ ಮಾಡಿದ್ದೆ, ನಾನು ಈ ಕಡೆ ಬಂದೆ ನೋಡಿ. ಇಲ್ಲಿ ಟೆಂಪ್ರವರಿಲಿ ನಿಮಗೆಲ್ಲ ಮಣ್ಣು ಹಾಕ್ಬಿಟ್ಟು ಈ ಥರ ಮಾಡಿದ್ದಾರೆ. ಓಕೆ, ಇಲ್ಲಿ ಒಂದು ಬ್ರಿಡ್ಜ್ ನಡೀತದೆ. ನಾನಿವಾಗ ಎಲ್ಲಿದ್ದೀನಿ ಅಂತಂದರೆ NH4 ಹೈವೇ ಹತ್ರ. ಇಲ್ಲಿ ಹೈವೇ ಕಾಣಿಸ್ತಿದೆಯಲ್ಲ ನಿಮಗೆ, ಇದು ಹೊಸದಾಗಿ ಹಳಿ ಹಾಕ್ಬಿಟ್ಟಿದ್ದಾರೆ ಆಲ್ರೆಡಿ. ಒಂದು 300 ಮೀಟ್ರ್ ಹಾಕಿದ್ದಾರೆ. ನಾನಿವಾಗಿದ್ದೀನಿ
ನೀರ್ತಡಿ ಹಾಗೆ ಲಕ್ಕಮುತ್ತೇನಹಳ್ಳಿಯ ಒಂದು ರೋಡಲ್ಲಿ ಇದು ಆ್ಯಕ್ಚುಲಿ ನಿಮಗೆ ಒಂದು ಆಲ್ಟರ್ನೇಟಿವ್ ವೇ ಮಾಡಿದ್ದಾರೆ ಇಲ್ಲಿ ಓಡಾಡಲಿಕ್ಕೆ. ನೋಡಿ ಅದೇ ನಿಮಗೆ NH-48 ಹೈವೇ, ಅದೇ ಲಕ್ಕಮುತ್ತೇನಹಳ್ಳಿ. ಅಲ್ಲಿಗೆ ಹೋದ್ರೆ ನೀವು ನೋಡ್ಕೊಂಡ್ರೆ ನೀವು ನೋಡ್ಬೋದು, ಅಲ್ಲಿಂದ ರೋಡು ಮೊದಲಿಗೆ ಅಷ್ಟು ದೂರ ಇತ್ತು, ಸುಮಾರು ಒಂದು 500 ಮೀಟ್ರ್ ಮುಂದೆ ಇದೆ. ಅಲ್ಲಿ ಈ ಒಂದು ರೋಡ್ ಇತ್ತು, ಅದನ್ನು ತೆಗೆದುಬಿಟ್ಟು ಇಲ್ಲಿ ಮಾಡಿದ್ದಾರೆ ಇವಾಗ ಆಲ್ಟರ್ನೇಟಿವ್ ಆಗಿ. ಈಗ ಇಲ್ಲೆಸಿಂದ ಓಡಾಡ್ತಿದ್ದಾವೆ ಎಲ್ಲ ರೋಡ್ಗಳು, ಎಲ್ಲ ಇಲ್ಲಿ ಮಾಡಿದ್ದಾರೆ, ಎಲ್ಲ ಇಲ್ಲೆಸಿಂದನೇ ಓಡಾಡ್ತಿದೆ ಎಲ್ಲದೂ ಕೂಡ ಗಾಡಿಗಳು. ಮತ್ತು ಹಾಗೆ ಇಲ್ಲಿ ಬ್ರಿಡ್ಜ್ ಮಾಡಿದ್ದಾರೆ ನೋಡಿ, ಮೇ ಬಿ ಇಲ್ಲೇ ಪರ್ಮನೆಂಟಾಗಿ ಇದೇ ಬ್ರಿಡ್ಜ್ ಅನಿಸುತ್ತೆ ನನಗನ್ಸಿದಾಗೆ. ನೋಡಿ ಇಲ್ಲಿ ಒಂದು ಬ್ರಿಡ್ಜ್ ಮಾಡಿದ್ದಾರೆ, ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿ ಇಲ್ಲಿ ಬ್ರಿಡ್ಜ್ ಮಾಡಿದ್ದಾರೆ. ಆ್ಯಕ್ಚುಲಿ ಇದು ಕನೆಕ್ಟ್ ಮಾಡ್ತಾರೆ ಅನಿಸುತ್ತೆ, ನನಗೆ ಗೊತ್ತಿಲ್ಲ ಇಲ್ಲಿ ಕನೆಕ್ಟ್ ಮಾಡ್ತಾರೋ ಅಥವಾ ಅಲ್ಲೊಂದು ಬ್ರಿಡ್ಜ್ ಇದೆ ನೋಡಿ, ನಿಮ್ಗೆ ತೋರಿಸ್ತೀನಿ ನೋಡಿ. ನಿಲ್ತಾಡಿದೆ ಅಲ್ಲೊಂದು ಬ್ರಿಡ್ಜು ನಾನು ಆವಾಗಲೇ ತೋರಿಸಿದ್ದೆ, ಅದಕ್ಕೆ ಕನೆಕ್ಟ್ ಮಾಡ್ತಾರೋ ಅಥವಾ ಇದಕ್ಕೆ ಕನೆಕ್ಟ್ ಮಾಡ್ತಾರೋ ಅಂತ ನನಗೆ ಗೊತ್ತಿಲ್ಲ. ಮುಂದೆ ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಬನ್ನಿ ಈಗ ಮುಂದೆ ಹೋಗೋಣ, ಆ ಕಡೆ ಹೋಗೋಣ. ಈಗ ಆ ಕಡೆ ರೂಟಲ್ಲಿ ಹೋಗೋಣ ಇವಾಗ. ಇದು ನೀರ್ತಡಿ ಅಲ್ಲ, ಇದು ರೋಡಲ್ಲ. ಆ್ಯಕ್ಚುಲಿ ಇದು ಯಾವ ಊರು ಅಂತ ನನಗೆ ಗೊತ್ತಿಲ್ಲ. ಇಲ್ಲಿ NH-4 ಹೈವೇ ಹತ್ರ ಆಗುತ್ತೆ. ನಾನು ಇದೇ ಫಸ್ಟ್ ಈ ಕಡೆ ಬಂದಿದ್ದು. ನೋಡಿ ನಾನು ಇಲ್ಲಿಂದ ಹೋಗಿದ್ದೆ, ಈ ಕಡೆಯಿಂದ ಹಿಂಗೆ ಹೋಗಿದ್ದೆ, ಅದು ನನಗೆ ಗೊತ್ತಾಗ್ತಿಲ್ಲ. ನೋಡಿ ಅಲ್ಲಿ ದಾರಿ ಮಾಡಿದ್ದಾರೆ ಎಲ್ಲದೂ ಕೂಡ, ಮತ್ತು ಏನೇನೋ ಗಾಡಿಗಳೆಲ್ಲ ಬರ್ತಿದೆ ನೋಡಿ ಇಲ್ಲಿಗೆ. ಇಲ್ಲಿ ಕ್ಲೋಸ್ ಆಗಿದೆ ಆ್ಯಕ್ಚುಲಿ. ನಾನು ಅಲ್ಲಿ ರೋಡಿಗೆ ಹೋಗಿ ಆ ಕಡೆ ಹೋಗ್ಬೇಕು. ಈಗ ಹೋಗೋಣ ಬನ್ನಿ ಅಲ್ಲಿಂದ. ನೋಡಿ ಇದು ನೀರ್ತಡಿ, ಇಲ್ಲಿಂದ 2.24 ಕಿಲೋಮೀಟ್ರ್ ಇದೆ ನೀರ್ತಡಿ. ಮುಂದೆ ಹೋಗೋಣ, ಅಲ್ಲಿ ಕಾಮಗಾರಿ ನಡೀತಾ ಇದೆ. ನೋಡಿ ನೀವು ನೋಡ್ಬೋದು, ನಾನು ನೀರ್ತಡಿ ಹಾಗೆ ಲಕ್ಕಮುತ್ತೇನಹಳ್ಳಿಯ ರೋಡಲ್ಲಿದ್ದೀನಿ. ಆವಾಗಲೇ ಅದನ್ನ ತೋರಿಸಿದ್ನಲ್ಲ, ಅದಲ್ಲ, ಅದು ಆ ಕಡೆ ಇರೋದು ಹುಣಸೆಕಟ್ಟೆ ಅಂತ ಬರುತ್ತೆ, ಆ ಒಂದು ಸ್ಥಳದ ಹತ್ರ ಇರುವಂತಹ ರೋಡ್ ಅದು. ಇಲ್ಲಿ ನೋಡಿ, ಇಲ್ಲಿ ಏನು ಕನ್ಸ್ಟ್ರಕ್ಷನ್ ಆಗಿದೆ ಅಂತ ನಾನು ತೋರಿಸ್ತೀನಿ ಇವಾಗ. ನೋಡಿ ಆ್ಯಸ್ ಯೂಸ್ವಲಿ ಹೇಗಿದೆಯೋ ಹಾಗೇ ಇದೆ, ಬಟ್ ಸ್ವಲ್ಪ ಅಲ್ಲಿ ಕಾಂಕ್ರೀಟು ಏನೋ ಹಾಕಿ ಮಾಡಿದ್ದಾರೆ ಅಷ್ಟೇ, ಡ್ರೈನೇಜ್ ಮಾಡಿದ್ದಾರೆ. ಅದನ್ನು ಬಿಟ್ಟರೆ ಏನೂ ಇಲ್ಲಿ ಚೇಂಜಸ್ ಆಗಿಲ್ಲ. ನಾನು ನಿಮಗೆ ನೋಡಿದಾಗೆ ನೋಡಿ ಆ ಬ್ರಿಡ್ಜ್ ಇದೆಯಲ್ಲ, ಅಲ್ಲಿಂದ ತೋರಿಸಿದ್ದು ನಾನು. ಆ ಕಡೆಯಿಂದ ಅಲ್ಲಿ ಬ್ರಿಡ್ಜ್ ಇದೆ ನೋಡಿ, ಅದರಿಂದ ಆ ಕಡೆಯಿಂದ ಬಂದಿದ್ದು ನಾನು. ಆ ಬ್ರಿಡ್ಜಿಂದ ಸುಮಾರು ಏನಿಲ್ಲ ಅಂದ್ರೆ ಒಂದು 2 ಕಿಲೋಮೀಟ್ರ್ ಇದೆ ಇಲ್ಲಿಂದ. ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ಆ ಬ್ರಿಡ್ಜಿಂದ ಹಿಂದೆ ನೋಡಿ. ಈ ಬ್ರಿಡ್ಜಿಂದ ನಾನು NH-48 ರೋಡ್ ಇಟ್ಕೊಂಬಂದೆ. ನಾನು ಇರ್ತಕ್ಕಂಥ ಸ್ಥಳ ಏನಿದೆ ನೀರ್ತಡಿ ಹಾಗೆ ಲಕ್ಕಮುತ್ತೇನಹಳ್ಳಿಯ ರೋಡಲ್ಲಿದ್ದೀನಿ ನೋಡಿ. ಆ ಕಡೆ ನಿಮಗೆ ತೋರಿಸ್ತೀನಿ ಮತ್ತೆ ಈ ಕಡೆ ಏನಾಗಿದೆ ಅಂತ. ಇದು ಈ ಕಡೆ ಹೋದರೆ ನಿಮಗೆ ನೀರ್ತಡಿ, ಈ ಕಡೆ ಹೋದರೆ ಲಕ್ಕಮುತ್ತೇನಹಳ್ಳಿ ನೋಡಿ. ಇಲ್ಲಿ ದೊಡ್ಡ ಬಂಡೆ ಅಂದರೆ ದೊಡ್ಡ ಗುಡ್ಡನ ಹೊಡೆದ್ಬಿಟ್ಟವ್ರೆ. ಇಲ್ಲಿ ಎಲ್ಲ ನೀರು ನಿಂತ್ಕೊಂಡ್ಬಿಟ್ಟಿತ್ತು, ಇವಾಗ ಎಲ್ಲ ಕೂಡ ಲೆವೆಲಿಂಗ್ ಮಾಡ್ತಾವ್ರೆ, ಎಲ್ಲ ಕೂಡ ತೆಗ್ದುಬಿಟ್ಟು. ಅಲ್ಲಿ ನೋಡಿ ನೀವು ನೋಡ್ಬೋದು ಬ್ರಿಡ್ಜ್ ಅದು. ನಾನು ಸುಮಾರು ಸರಿ ತೋರಿಸಿದ್ದೀನಿ ಈ ಒಂದು ಬ್ರಿಡ್ಜ್ನ ನೋಡಿ. ಇಲ್ಲೇ ಈ ಕಾಮಗಾರಿ ನಡೀತಿರೋದು, ಮುಂದೆ ಎಲ್ಲಿ ಕಾಮಗಾರಿ ನಡೀತಿಲ್ಲ. ಇದು ನೋಡ್ತಿದ್ರೆ ನೀವು ಚಿತ್ರದುರ್ಗ ಅಂತಿದ್ರಿ, ಚಿತ್ರದುರ್ಗ ಇನ್ನೂ ಕೂಡ ಲ್ಯಾಂಡ್ ಅಕ್ವೈರೇಷನ್ ಅಂದರೆ ಲ್ಯಾಂಡನ್ನ ಇದು ಮಾಡೋದು ಮತ್ತು ಕ್ಲೀನಿಂಗ್ ನಡೀತಾ ಇದೆ. ಇನ್ನು ಕಾಮಗಾರಿ ಅಲ್ಲಿ ಇನ್ನೂ ನಡೀತಿಲ್ಲ ಅಂತ ನನಗೆ ಸುದ್ದಿ ಬಂದಿದೆ ನೋಡಿ. ಆ ಕಡೆಯಿಂದ ಅಲ್ಲಿ ಹೋದರೆ ಏನೂ ನಡೀತಿಲ್ಲ, ಅಲ್ಲಿ ಆ ಕಡೆ ಕಾಮಗಾರಿ ಏನೂ ನಡೀತಿಲ್ಲ. ಇಷ್ಟೇ ಇಲ್ಲಿಗೆ ಇದು ಕಾಮಗಾರಿ ಎಂಡ್ ಆಗಿರೋದು ಅಂತ ನನಗೆ ಅನಿಸುತ್ತೆ. ಮಾಹಿತಿಗಳ ಪ್ರಕಾರ ಇನ್ನು ಚಿತ್ರದುರ್ಗದ ಸೈಡು ಇನ್ನು ಕಾಮಗಾರಿ ಶುರುವಾಗಿಲ್ಲ. ನಿಮಗೆ ಕಾಣಿಸ್ತಿದೆಯಲ್ಲ, ಅಲ್ಲಿಂದ ಈ ಕಡೆಗೆ ಇದು ತೋಳಹುಣಸೆ ಸೈಡು ಸುಮಾರು ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತಂದರೆ ಒಂದು 25ರಿಂದ 27 ಕಿಲೋಮೀಟ್ರ್ ಆಗುತ್ತೆ. ಓಕೆ, ಈ ರೈಲ್ವೆ ಟ್ರ್ಯಾಕ್ ಏನಿದೆ ಅದು, ಇದನ್ನು ಇವಾಗ ಮಾಡ್ತಿದ್ದಾರೆ ಸದ್ಯಕ್ಕೆ. ಇದೇ ಒಂದು ಕಾಮಗಾರಿ ನಡೀತಾ ಇದೆ. ಮುಂದೆ ಅಲ್ಲಿ ಏನಾಗಿದೆ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಓಕೆ, ಹಾಗೆ ನೋಡಿ ಚಿತ್ರದುರ್ಗದ ಸೈಡ್ ಇನ್ನೂ ಕಾಮಗಾರಿ ಯಾವುದೂ ಕೂಡ ಸ್ಟಾರ್ಟ್ ಆಗಿಲ್ಲ. ಯಾರಾದರೂ ಅಲ್ಲೇ ನೀವು ಚಿತ್ರದುರ್ಗ ನಿಯರೆಸ್ಟು ಹಳ್ಳಿಯಲ್ಲೂ ಯಾರು ಇದ್ದರೆ, ಈ ವಿಡಿಯೋ ನೋಡ್ತಿದ್ರೆ ಅಲ್ಲಿ ಏನು ನಡೀತಿದೆ ಅಂತ ದಯವಿಟ್ಟು ನನಗೆ ಕಾಮೆಂಟ್ ಮಾಡೋದರ ಮೂಲಕ ತಿಳಿಸಿ, ಎಲ್ರಿಗೂ ಗೊತ್ತಾಗಲಿ. ಹಾಗೆ ನೋಡಿ, ನಾನಿರ್ತಕ್ಕಂಥ ಸ್ಥಳ ಏನಿದೆ ಇದು ನೀರ್ತಡಿ. ಸುಮಾರು ವೀಡಿಯೋಸ್ ಮಾಡಿದ್ದೀನಿ ಇಲ್ಲಿ ಹಾಗೆ ಸ್ವಲ್ಪ ನಿಧಾನವಾಗಿ ಕಾಮಗಾರಿ ನಡೀತಾ ಇದೆ. ಇಲ್ಲೆಲ್ಲ ನೋಡಿ ನೀವು ನೋಡ್ತಕ್ಕಂಥದ್ದು, ಬೇರೆ ವಿಡಿಯೋದಲ್ಲಿ ನೋಡಿದ್ರು ಕೂಡ ಇದೇ ಥರ ಕಾಣಿಸುತ್ತೆ. ಅಲ್ಲಿ ಬ್ರಿಡ್ಜ್ ಒಂದು ರೆಡಿ ಆಗಿದೆ. ಆ ಕಡೆ ಹೋದರೆ ನೀರ್ತಡಿ
ಅದು ಏನಿದೆ ಅದು ಮೇ ಬಿ ಆ ಕಡೆ ನೀರ್ತಡಿಗೆ ಕನೆಕ್ಟ್ ಮಾಡ್ತಾರೆ ಅನಿಸುತ್ತೆ. ಅದೊಂದು ಬ್ರಿಡ್ಜ್ನ ಇದನ್ನು ತೆಗಿತಾರೆ ಅನಿಸುತ್ತೆ. ಈ ರೋಡ್ನ ಡೆಮೊಲಿಷ್ ಮಾಡಿ ಇದು ಮಾಡ್ತಾರೆ, ಅಲ್ಲಿಂದ ಕನೆಕ್ಟ್ ಮಾಡ್ತಾರೆ ಅನಿಸುತ್ತೆ. ಮತ್ತು ಆ ಕಡೆ ಹೋದರೆ ನಿಮಗೆ ಸ್ಟಾರ್ಟ್ ಆಗುತ್ತೆ ಚಿತ್ರದುರ್ಗದ ಒಂದು ರೂಟ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಗೆ. ಅಲ್ಲಿಗೆ ದಾವಣಗೆರೆಯ ಒಂದು ಸರಹದ್ದು ನಿಮಗೆ ಎಂಡ್ ಆಗುತ್ತೆ. ನೆಕ್ಸ್ಟ್ ಆ ಕಡೆ ಚಿತ್ರದುರ್ಗ ಸ್ಟಾರ್ಟ್ ಆಗುತ್ತೆ. ಕಾಮಗಾರಿಯ ಬಗ್ಗೆ ನಾನು ಮಾಹಿತಿ ಕಲೆಕ್ಟ್ ಮಾಡಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.